ನೋಡ್ರಿ ಸರಿಯಾಗಿ ಮಾಡ್ರಿ, ಲೆಕ್ಕ ತಪ್ಪಲಾರ್ದ ಮಾಡಬೇಕು. ಚಂದಂಗೆ ಟೈಮ್ ಕೊಟ್ಟದ್ ನಿಮಗೆ, ಸರಿಯಾಗಿ ಮಾಡ್ರಿ. ಹಾಂ, ಎಲ್ಲರೂ ವಿಡಿಯೋ ಆನ್ ಆದಿಂದ ನನಗೆ ತಿಳಿಸಿ, ನಾ ಬಂದು ತಿಳಿಸ್ನು. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ನೀವು ಗಣಿತ ಮಾಡೋದಾಗ್ಯದಲ್ಲ, ಹಿಂಗೆ ಗಣಿತ ಬಂದಾಗ ನಾವು ಹೆಂಗೆ ಸರಳ ಬಡ್ಡಿ ಅಂದ್ರೆ ಒಂದೇ ನಮೂನಿ ಇರೋದಿಲ್ಲ, ಎಷ್ಟು ನಮೂನಿ ಇರ್ತದೆ ನೋಡ್ರಿ ಇಲ್ಲಿ ಎಲ್ಲ. ಈಗ ನಾ ತಿಳಿಸ್ನು, ಲಕ್ಷ ಕೊಟ್ಟು ನೋಡ್ರಿ. 10,000 ರೂಪಾಯಿ ಮುದ್ದತಿ ಠೇವಣಿಯಲ್ಲಿ ಇಟ್ಟಿದ್ದೆ. ನಾನು ಒಂದು ಬ್ಯಾಂಕಿನಲ್ಲಿ 10,000 ರೂಪಾಯಿಯನ್ನು ಮುದ್ದತಿ ಠೇವಣಿಯಲ್ಲಿ ಇಟ್ಟಿದ್ದೇನೆ. ಅಂದ್ರೆ ನಾವು ಬ್ಯಾಂಕಿನಾಗ ದುಡ್ಡು ಇಟ್ಟಿದ್ದೀವಿ, ರೊಕ್ಕ ಹೆಚ್ಚಿಗೆ ಬರೋ ಸಂಬಂಧ ಶ್ರೀಮಂತರು ಬ್ಯಾಂಕಿನಾಗ ದುಡ್ಡು ಇಡ್ತಾರೆ, ಬಡ್ಡಿ ಆಯ್ಸಿ ಸಂಬಂಧ ನಾವು 10,000 ರೂಪಾಯಿ ಇಟ್ಟಿದ್ದೀವಿ. ಆ ಬ್ಯಾಂಕಿನ ಬಡ್ಡಿ ದರವು 10% ಆದರೆ ಏನು ಬಡ್ಡಿ ದರ ಎಷ್ಟದ? 10% ಆದರೆ 146 ದಿನಗಳ ನಂತರ ನಮಗೆ ಬರಬೇಕಾದ ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ. ಅಂದ್ರೆ ಮೊದಲು ಸರಳ ಬಡ್ಡಿ ತೆಗಿಬೇಕು. ಸರಳ ಬಡ್ಡಿ ಅಂದ್ರೆ ಒಂದೇ, ಬಡ್ಡಿ ಅಂದ್ರೆ ಒಂದೇ. ಸರಳ ಬಡ್ಡಿ ಬರೋಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ್ ಬಾಗ್ಲೆ. ಇದು ದಿನದಾಗದ ಅಂದ್ರೆ 100 ಗುಂಡ್ಲೆ 1 ಹಚ್ಕೋಬಾರ್ದಿಲ್ಲ, 365 ದಿನ ಹಚ್ಕೋಬೇಕು. ಇದು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಅಸಲು ಎಷ್ಟದ? 10,000 ಅದ. ಅವಧಿ ಎಷ್ಟದ? 146 ದಿನ ಅದ. ದರ ಎಷ್ಟದ? 10 20 21 ಇಲ್ಲಿ ಇಡ್ರಿ, ತಳಗೆ 2 ಆಮೇಲೆ ಇಡೋಣಂತ. 100 ಗುಂಡ್ಲೆ 365 ದಿವಸ ಗುಂಡ್ಲೆ 21 ಅಂದ್ರೆ 10 20 21 2 ಅಂಶ ಇಲ್ಲಿ 2 ಇಲ್ಲಿ ಇಟ್ಟದ ನೋಡ್ರಿ. ಈಗ ಇವೆರಡು ಸೊನ್ನೆವಾದವು, ಇವೆರಡು ಸೊನ್ನೆವಾದವು. ಈಗ 5 ವಾಗ್ಸದ. 5 20 5 7 35 7 3 15 73 1 73 2 146. ಈ 2 ಹೋತು, ಈ 2 ಹೋತು. 22 42 420 ರೂಪಾಯಿ ಏನತ್ತು ಬಡ್ಡಿ. ಮೊತ್ತ ಹಿಂತಿರುಗಿಸಬೇಕಾದ ಹಣ ಬರೋಬ್ಬರಿ ಏನು? ಮೊತ್ತ ಬರೋಬ್ಬರಿ ಅಸಲು ಪ್ಲಸ್ ಬಡ್ಡಿ. ಅಸಲು ಎಷ್ಟದ? 10,000 ಅದ. ಬಡ್ಡಿ ಎಷ್ಟಾಗ್ಯದ? 420 ಇಜುಕೊಟ್ಟು 10,420 ರೂಪಾಯಿ. ಆನ್ಸರ್ ಇಜುಕೊಟ್ಟು 10,420 ರೂಪಾಯಿ. ನೋಡಿ ಕರೆಕ್ಟ್ ಅದ ಇಲ್ಲ ಚೆಕ್ ಮಾಡಿ. ಓಕೆ, ಕರೆಕ್ಟ್. ಇಲ್ಲಿ ಇದನ್ನ 2 ರೀತಿಯ ಒಳಗೆ ನಾ ಮಾಡಿ ತೋರಿಸ್ತೀನಿ. ಲಕ್ಷ ಕೊಟ್ಟು ನೋಡಿ. ಇದನ್ನ 1 ರೂಪಾಯಿಗೆ 1 ತಿಂಗಳಿಗೆ 4 ಪೈಸೆ ಅಂದಾನ. ಅದನ್ನು ಬಡ್ಡಿ ದರ ತಕ್ಕೋರಿ. ಇದು ಭಾಳ ಇಂಪಾರ್ಟೆಂಟ್. ಇದು ಈಗ ಬಡ್ಡಿ ದರ ತಕ್ಕೋರಿ, ತಾನೇ ಬಂದುಬಿಡ್ತದೆ. 1 ರೂಪಾಯಿ ಅಸಲಿಗೆ 1 ತಿಂಗಳಿಗೆ 0.04 ಇದನ್ನು ಬರೆದ್ರಿ ಅಂದ್ರೆ ರೂಪಾಯಿ ಅಂತ ಬರಿಬೇಕು. ಬಡ್ಡಿ ದರ ಅಂದರೆ 100 ರೂಪಾಯಿ ಅಸಲಿಗೆ 12 ತಿಂಗಳಿಗೆ ಆಗುವ ಬಡ್ಡಿ ಎಷ್ಟು ಅಂತ. ಮೊದಲು ನೀವು ಶೇಕಡಾ ದರ ತಕ್ಕೋಬೇಕು. 100 ಗುಂಡ್ಲೆ 12 ಗುಂಡ್ಲೆ 0.04 ಸರ್ವಾಸ್ ಬಾಗ್ಲೆ. ಇದು ಒಂದು ಇಲ್ಲಿ ತಳಗ ಬರ್ತದೆ, ಇದರ ಸ್ಥಾನದಲ್ಲೇ ತಳಗ ಬರ್ತದೆ ನೋಡಿ. ಈ 100 ಹೋತು, ಈ 100 ಹೋತು. ಈಗ 12 ಏನಾಯ್ತು? 48. ಇದರ ಸ್ಥಾನದಲ್ಲಿ ಹೋದಂಗೆ ಆಗ್ತದೆ. ಶೇಕಡಾ ಎಷ್ಟು ಬಂತು? 42 ಬಡ್ಡಿ ದರ ಬಂತು. ಆದ್ದರಿಂದ ಅಸಲು ಬರೋಬ್ಬರಿ ಎಷ್ಟು? 1,000 ರೂಪಾಯಿ. ಅವಧಿ ಬರೋಬ್ಬರಿ 6 ತಿಂಗಳು. ದರ ಬರೋಬ್ಬರಿ
48 ಆಯ್ತು. ಮೊದಲ ಬಡ್ಡಿ ತಕ್ಕೋಬೇಕು. ಬಡ್ಡಿ ಬರೋಬ್ಬರಿ ಎಷ್ಟು? ಸರಳ ಬಡ್ಡಿ ಮೊದಲು ತಕ್ಕೋಬೇಕು ನೀವು, ಅದನ್ನು ತಿಳ್ಕೊರಿ. ಮೊದಲು ಸರಳ ಬಡ್ಡಿ ಬರೋಬ್ಬರಿ ಎಷ್ಟು? ಸರಳ ಬಡ್ಡಿ ಬರೋಬ್ಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ್ ಬಾಗ್ಲೆ 100 ಗುಂಡ್ಲೆ 12. ಯಾಕಂದ್ರೆ ತಿಂಗಳದಾಗದ ಇದು ನೋಡ್ರಿ, 6 ತಿಂಗಳದಂದ್ರೆ ಇಲ್ಲಿ 12 ಹಚ್ಕೋಬೇಕು. ಬರೋಬ್ಬರಿ ಅಸಲು ಎಷ್ಟದ? 1000 ಅದ. ಅವಧಿ 6 ತಿಂಗಳದ. ದರ 48 ಅದ. ಸರ್ವಾಸ್ ಬಾಗ್ಲೆ 100 ಗುಂಡ್ಲೆ 12. ಇಲ್ಲಿ 2 0 ಇವು 2 0 12 ಒಂದಲ್ಲೇ 12 4 10 6 60 240 ರೂಪಾಯಿ ಆಯ್ತು ಬಡ್ಡಿ. ಹಿಂತಿರುಗಿಸಬೇಕಾದ ಹಣ ಬರೋಬ್ಬರಿ ಮೊತ್ತ ಬರೋಬ್ಬರಿ ಅಸಲು ಪ್ಲಸ್ ಬಡ್ಡಿ. ಅಸಲು ಪ್ಲಸ್ ಬಡ್ಡಿ ಬರೋಬ್ಬರಿ ಅಸಲು ಎಷ್ಟದ? 1000 ಅದ. ಪ್ಲಸ್ 240 ಬಡ್ಡಿ ಆಯ್ತು. ಬರೋಬ್ಬರಿ 1240 ರೂಪಾಯಿ. ಆನ್ಸರ್ ಇಸ್ ಈಕ್ವಲ್ ಟು 1240 ರೂಪಾಯಿ. ಇದು ಭಾಳ ಇಂಪಾರ್ಟೆಂಟ್ ಮ್ಯಾಥ್ಸ್ ಇದು. ನೋಡ್ರಿ ಹೆಂಗೆ ಕಂಡು ಮತ್ತು ಭಾಳ ರೀತಿಯವ ಇವು, ಭಾಳ ರೀತಿ ಮೇಲದ. ಈಗ ನಾ ಏನಾಯ್ತು, 1 ರೂಪಾಯಿಗೆ 1 ತಿಂಗಳಿಗೆ 0.04 ರೂಪಾಯಿ ಆಯ್ತು. 100 ರೂಪಾಯಿಗೆ 12 ತಿಂಗಳಿಗೆ ಎಷ್ಟಾಯ್ತು? 48% ಆಯ್ತು. ಅಸಲು 1000 ಅವಧಿ 6 ತಿಂಗಳದ. ಬಡ್ಡಿ ದರ 48 ಬಂದದ. ಸರಳ ಬಡ್ಡಿ ಮೊದಲು ತಕ್ಕೋಬೇಕು. ಬಡ್ಡಿ ಬರೋಬ್ಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ 100 ಗುಂಡ್ಲೆ 12 ಹಚ್ಬೇಕು. ಯಾಕೆ? ಅವಧಿ 6 ತಿಂಗಳದ. ಆಮೇಲೆ ಎಷ್ಟು ಬಂತು? 240 ರೂಪಾಯಿ ಬಡ್ಡಿ ಆಯ್ತು. ಹಿಂತಿರುಗಿಸಬೇಕಾದ ಹಣ ಬರೋಬ್ಬರಿಯನ್ನು ಮೊತ್ತ. ಆ ಮೊತ್ತ ಈಕ್ವಲ್ ಟು ಅಸಲು ಪ್ಲಸ್ ಬಡ್ಡಿ. 1240 ಕೂಡಿಸಿದ್ರೆ 1240 ರೂಪಾಯಿ ಬಂತು. ನೋಡಿ, ಇದು ಸರಳ ಬಡ್ಡಿನೇ. ಬರೀ 500 ಅವಧಿ ದರ ಗುಂಡ್ಲೆ 100 ಗುಂಡ್ಲೆ 1 ಅಂತಲ್ಲ. ಈ ಸರಳ ಬಡ್ಡಿ ಹೆಂಗೆ ಬಂತು? ಇಂಥವೆಲ್ಲ ಗಣಿತಗಳು ಭಾಳ ಇಂಪಾರ್ಟೆಂಟ್ ಇರ್ತಾವ. ನೀವು ಲಕ್ಷ ಕೊಟ್ಟು ನೋಡ್ಬೇಕು ಗಣಿತಗಳು. ಇಂಥ ಗಣಿತ ಕಲಿತಾಗ ನಿಮ್ಗೆ ಎಂಥ ಗಣಿತ ಕೊಟ್ಟರು ಭಾರಿ ಈಜಿ ಬಂದ್ಬಿಡ್ತಾವೆ. ಅದಕ್ಕೆ ನಾ ಹೇಳೋದು, ಈ ಗಣಿತಗಳನ್ನು ನೀವು ಟೆಲಿಗ್ರಾಮ್ ಕ್ಲಾಸ್ನಾಗ ನೋಡಿದ್ರಿ ಅಂತಾರೆ. ಈ ಬಡ್ಡಿ ಲೆಕ್ಕ ನೀವೆಲ್ಲ ಪೂರ್ತಿ ಕಂಪ್ಲೀಟ್ ಎಲ್ಲ ಸಿಲೆಬಸನ್ನು ಮುಗಿಸಿಬಿಟ್ರೆ ನಿಮ್ಮ ಪರೀಕ್ಷೆದಾಗ ಬೇಕಾದಂಥ ಬಡ್ಡಿ ಲೆಕ್ಕ ಬಿದ್ದರೂ ಸಹಿತ ನೀವು ವಿನ್ನ. ಒಂದು ನವೋದಯ ಸೀರಿಯಲ್, ಒಂದು ಇದೊಂದು ಎಸ್ ಸೀರಿಯಲ್. ಇದು ಎಸ್ ಸೀರಿಯಲ್. ಇದನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮುಗಿಸಿಬಿಟ್ರೆ ಎಲ್ಲ ರಿಸಲ್ಟ್ ಬರ್ತಾವೆ. ನಿಮ್ಮ ನವೋದಯನೂ ಬರ್ತಾವೆ. ಸಣ್ಣ ನವೋದಯದಾಗ ಏನಿರ್ತಾವ, ಇದಕ್ಕಿಂತಲೂ ಸಣ್ಣ ಗಣಿತಗಳು ಇರ್ತಾವೆ. ಆದ್ರೆ ಭಾಳ ಮೆಂಟಲ್ ಟೆಸ್ಟ್ ಮಾಡುವಂಥ ಗಣಿತಗಳು ಇರ್ತಾವೆ. ಆ ಅಭ್ಯಾಸನೂ ಒಂದು ಪಿರಿಯಡ್ ಮಾಡ್ಕೋಬೇಕು. ಇದೊಂದು ಪಿರಿಯಡ್ ನೀವು ಅಭ್ಯಾಸ ಮಾಡ್ಕೊಂಡಿದ್ರೆ ಸೈನಿಕ್ ಸ್ಕೂಲು ಬರ್ತದೆ, ನವೋದಯನೂ ಬರ್ತದೆ. ಹೆಂಗದ ಟ್ರಿಕ್ಸ್ ನೋಡ್ರಿ. ಈ ಗಣಿತಗಳನ್ನು ಹೆಂಗೆ ಮಾಡಿದರು ಸರ್, ಹೆಂಗೆ ತಿಳಿಸಿದ್ರು, ಅದು ಭಾಳ ಇಂಪಾರ್ಟೆಂಟ್. ಇದನ್ನು ಚೆಂದಾಗಿ ನೋಡ್ಕೊರಿ, ಚೆಂದಾಗಿ ಫೇರ್ದಾಗ ಬರ್ಕೋರಿ. ಆಮೇಲೆ ರಿಪೀಟ್ ವಿಡಿಯೋಗಳನ್ನು ನೋಡೋದರಿಂದ ನಿಮಗೆ ನೆನಪಿನ ಶಕ್ತಿ ನೆನಪಿನಾಗ ಭಾಳ ಉಳಿತದ. ಅದನ್ನು ತಿಳ್ಕೊರಿ. ನೀವು ವಿದ್ಯಾರ್ಥಿಗಳಾದವರು ಲಕ್ಷ ಕೊಟ್ಟು ನೋಡಬೇಕು, ಪ್ರಯತ್ನ ಮಾಡಬೇಕು. ಹೆಂಗೆ ಸರ್ ಮಾಡಿದರು? ಇಲ್ಲಿ ನೋಡಿ, ಇದು 4 ಪೈಸೆ ಇದ್ದದ್ದನ್ನು 0.04 ಅಂತ ಬರೆದ್ರಿ ಅಂದ್ರೆ ರೂಪಾಯಿ ಅದು. ಇದರ ಸ್ಥಾನ ಮೇಲೆ ತಳಗೆ ಬಂದರೆ ಇದು 4 ಆದಂಗೆ ಆಗ್ತದೆ. ಎಲ್ಲ ಪ್ರತಿಯೊಂದು ಬಿಡಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. 0.04 100 ಯಾಕೆ ತಳಗೆ ಸರ್ ಇಟ್ಟರು? ಇದರ ಸ್ಥಾನ ಬೆಲೆ ಅದ, ದಶಮಾಂಶ ಅದ. ಇದ್ರ ಸ್ಥಾನ ಬೆಲೆ ತಳಗೆ ಕೊಟ್ಟು ಈ 100 ತೆಗೆದಾದ 100 ಬಡ್ಡಿ ಬಂತು. 100ಕ್ಕೆ ಒಂದು ವರ್ಷಕ್ಕೆ 48% ಆಯಿತು. ಇದನ್ನು ಮತ್ತೊಂದು ರೀತಿ ಒಳಗೂ ನಾವು ತಿಳಿಸ್ಬೋದು. ಆಮೇಲೆ ಅಸಲು ಬರೋಬ್ಬರಿ 1000, ಅವಧಿ 6 ತಿಂಗಳ, ದರ ಏನದ? ಸರಳ ಬಡ್ಡಿ ತೆಗಿಬೇಕಾಗಿದೆ. ಈಗ ನೀವು ಸರಳ ಬಡ್ಡಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ 100 ಗುಂಡ್ಲೆ 12 ಯಾಕೆ ಹಚ್ಚದಂದ್ರೆ ಇಲ್ಲಿ ಅವಧಿ 6 ತಿಂಗಳ ಅಷ್ಟೇ ಹಣ ಉಪಯೋಗ ಮಾಡ್ಯಾರ. 6 ತಿಂಗಳು ಇಟ್ಟಾರಂದ್ರೆ ನೀವು ಬಡ್ಡಿ ಹೆಂಗೆ ತೆಗಿಬೇಕು?
ಹಿಂಗೆ ತೆಗಿಬೇಕು. ಆಮೇಲೆ 240 ರೂಪಾಯಿ ಬಡ್ಡಿ ಬಂತು, ಹಿಂತಿರುಗಿಸಬೇಕಾದ ಮೊತ್ತ ಬರೋಬ್ಬರಿ ಅಸಲು ಪ್ಲಸ್ ಬಡ್ಡಿ 1240 ಕೂಡಿಸ್ರಿ 1240 ರೂಪಾಯಿ. ಆನ್ಸರ್ ಈಸ್ ಈಕ್ವಲ್ ಟು 1200. ಇದನ್ನು ಜೂಮ್ ಮಾಡಿ ನೋಡಿಬಿಡ್ರಿ ಮತ್ತೆ ಕಾಣಿಸ್ತು. ಚೆಂದಾಗಿ ನೀವು ತಿಳ್ಕೊಂಡ್ರಿ ಅಂದ್ರೆ ಗಣಿತಗಳು ಬೇಕಾದಂಥ ಸರಳ ಬಡ್ಡಿ ಲೆಕ್ಕಿದ್ರು ನಿಮಗೆ ಮಾಡ್ಲಿಕ್ಕೆ ಬರಬೇಕು. ಅದಕ್ಕೆ ನಿಮಗೆ ನಾ ಹೇಳಿನಿ, ಸರಳ ಬಡ್ಡಿ ಬರೀ ಒಂದು 2 ಕಲ್ತು ಬಿಟ್ರೆ ಅಲ್ಲ, ಪೈಸೆದಾಗ ಬರ್ತದ, ರೂಪಾಯಿ ಪೈಸೆದಾಗ ಸರಳ ಬಡ್ಡಿ ಲೆಕ್ಕಗಳು ಬರ್ತಾವ, ಅದನ್ನೆಲ್ಲ ಮಾಡ್ಬೇಕು ನೀವು. ಚೆನ್ನಾಗಿ ನೋಡಿ, ಮುಂದಿನ ಲೆಕ್ಕ ಮಾಡಿರಿ, ಸರಳ ಬಡ್ಡಿ ಲೆಕ್ಕದ ನೋಡಿ. ಯಾವುದೇ ಲೆಕ್ಕ ಬಂದರೂ ನಿಮಗೆ ಬರ್ಬೇಕಂತ ಅಭ್ಯಾಸ ಇದು.